ಲೋಕ ಸಮರಕ್ಕೆ ಸಮರ ಸೇನಾನಿಗಳು ಸಿದ್ಧ. ಇದೇ ಶನಿವಾರ ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಮತ. ಮತ್ತೆ ದಲಿತ ಸಿಎಂ ದನಿ ಏರಿಸಿದ್ದು ಯಾರು? ಮಂಡ್ಯ ಟಿಕೆಟ್ ನನಗೇ ಸಿಗುತ್ತೆ ಅಂತ ಸುಮಲತಾ ವಿಶ್ವಾಸ. ಎಲ್ಲರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಲೋಕಸಭೆ ಚುನಾವಣೆ ದಿನಾಂಕ ಪ್ರಕಟಕ್ಕೆ ಕೌಂಟ್ಡೌನ್ ಆರಂಭ ಆಗಿದೆ. ಇತ್ತ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ಗೂ ಕೌಂಟ್ಡೌನ್ ಆರಂಭ ಆಗಿದೆ. ಈ ಶನಿವಾರವೇ ಬಿಜೆಪಿ ಎರಡನೇ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದ್ದು, ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಮೊದಲ ಲಿಸ್ಟ್ ರಿಲೀಸ್ ಆಗುವುದು ಬಹುತೇಕ ಖಚಿತ ಆಗಿದೆ. ಮೊದಲ ಪಟ್ಟಿಯಲ್ಲಿ 10 ರಿಂದ 12 ಕ್ಷೇತ್ರಗಳ ಹೆಸರು ಫೈನಲ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ 6ಕ್ಕೂ ಹೆಚ್ಚು ಹಾಲಿ ಎಂಪಿಗಳನ್ನ ಕೈಬಿಟ್ಟು 10 ಕ್ಷೇತ್ರಗಳ ಬಗ್ಗೆ ಕ್ಲಿಯರ್ ಲಿಸ್ಟ್ ರೆಡಿ ಮಾಡಿರುವಂತಹ ರಾಜ್ಯ ಬಿಜೆಪಿ ಹೈಕಮಾಂಡ್ ಸರ್ವೆಯಲ್ಲಿ ಬೇರೆ ಹೆಸರುಗಳಿದ್ರೆ ತಾಳೆ ಹಾಕಿ ಅಂತಿಮ ತೀರ್ಮಾನ ಮಾಡಲಿದೆ. ಇನ್ನು ಈ ಸಂಬಂಧ ದೆಹಲಿಯಿಂದ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ರಾಜ್ಯದ ಕೋರ್ ಕಮಿಟಿ ನಾಯಕರು ಭಾಗಿಯಾಗಲಿದ್ದಾರೆ. ಸಭೆಗೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುವ ಬಗ್ಗೆ ಸಮಾಲೋಚನೆ ನಡೆಸಲಿದೆ. ಮೊದಲ ಪಟ್ಟಿಯಲ್ಲಿ ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ದಕ್ಷಿಣ, ಧಾರವಾಡ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಮೈಸೂರು, ಬೀದರ್, ಕಲಬುರಗಿ, ಚಿತ್ರದುರ್ಗ, ಚಿಕ್ಕೋಡಿ, ಉತ್ತರ ಕನ್ನಡ, ತುಮಕೂರು ಕ್ಷೇತ್ರಗಳ ಟಿಕೆಟ್ ಘೋಷಣೆ ಸಾಧ್ಯತೆ ಇದೆ. ಈಗಾಗಲೇ ಬಿಎಸ್ವೈ ಆದಿಯಾಗಿ ಅಗ್ರ ನಾಯಕರು ದೆಹಲಿ ತಲುಪಿದ್ದಾರೆ. ದೆಹಲಿಯಲ್ಲಿ ವಿಧಾನಸಭೆ ಅಭ್ಯರ್ಥಿಗಳ ವಿಚಾರವಾಗಿ ಚರ್ಚೆ ಆಗಲಿದೆ ಅಂತ ದೆಹಲಿಯಲ್ಲಿರುವಂತಹ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಕೇಂದ್ರದ ನಾಯಕರೊಂದಿಗೆ ಸಭೆ ಇದೆ. ರಾಜ್ಯದ 28 ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಸಲಿದೆ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಆಗಲಿದೆ. ಜೆಡಿಎಸ್ ಎಷ್ಟು ಸ್ಥಾನ ಬಿಟ್ಟುಕೊಡಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅಲ್ಲದೆ ವಿಧಾನಸಭೆಯಲ್ಲಿ ಸೋತಂತಹ ನಾಯಕರಿಗೆ ಟಿಕೆಟ್ ಕೊಡುವ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ತಿಳಿಸಿದ್ರು. ಇನ್ನು ಟಿಕೆಟ್ ಕೈ ತಪ್ಪುವ ಆತಂಕದಲ್ಲೇ ಬಿಎಸ್ವೈ ಅವರನ್ನ ಭೇಟಿಯಾದಂತಹ ಕೇಂದ್ರ ಸಚಿವ ಭಗವಂತ ಖೂಬಾ ಕ್ಷೇತ್ರದಲ್ಲಿ ಶಾಸಕರ ವಿರೋಧ ಇಲ್ಲ, ಎಲ್ಲಾ ಭಿನ್ನಾಭಿಪ್ರಾಯ ಸರಿ ಮಾಡಿಕೊಳ್ಳಲಾಗಿದೆ, ಟಿಕೆಟ್ ನೀಡುವುದು ವರಿಷ್ಠರ ತೀರ್ಮಾನ ಎಂದಿದ್ದಾರೆ. ಇನ್ನು ರೇಣುಕಾಚಾರ್ಯ ಸಹ ದೆಹಲಿ ತಲುಪಿದ್ದು ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ನದ್ದೇ ಅಂತಿಮ ತೀರ್ಮಾನ ಎಂದಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಿಟಿ ರವಿ, ನಾವು ಎಲ್ಲಾ 28 ಕ್ಷೇತ್ರಗಳಲ್ಲೂ ಗೆಲ್ತೀವಿ. ಎನ್ಡಿಎಯ ಮೈತ್ರಿಕೂಟದ ಸಭೆ ನಡೆಯುವಾಗ ಜೆಡಿಎಸ್ಗೆ ಸೀಟು ಹಂಚಿಕೆ ಬಗ್ಗೆಯೂ ಚರ್ಚೆ ಆಗಲಿದೆ. ಮಾರ್ಚ್ 8 ಅಥವಾ 9ರಂದು ಕರ್ನಾಟಕದ ಪಟ್ಟಿಯನ್ನ ಹೈಕಮಾಂಡ್ ಘೋಷಿಸುತ್ತೆ ಅಂತ ತಿಳಿಸಿದ್ರು. ಇವತ್ತು ಸಾಯಂಕಾಲ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ. ಕರ್ನಾಟಕದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ಪ್ರಧಾನಿಯವರು ಮತ್ತು ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಮಂಡ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶುರುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಉದ್ಯಮಿ ಸ್ಟಾರ್ ಚಂದ್ರು ಆಯ್ಕೆ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರ ವಿರುದ್ಧ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರವೀಂದ್ರ ಅಸಮಾಧಾನಗೊಂಡಿದ್ದಾರೆ. ಕೆಪಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮೇಲುಕೋಟೆ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ರು, ಆದರೆ ಟಿಕೆಟ್ ಸಿಕ್ಕಿರಲಿಲ್ಲ. ಆದ್ರೀಗ ಸ್ಟಾರ್ ಚಂದ್ರುಗೆ ಟಿಕೆಟ್ ನೀಡಲಾಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಕುಬೇರನಿಗೆ ಮನ್ನಣೆ ಹಾಕಲಾಗಿದೆ. ಡಿಕೆಶಿ ನನ್ನ ಮೇಲೆ ನಂಬಿಕೆ ಇಟ್ಟು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಯ ಹೊಣೆಯನ್ನ ಕೊಟ್ಟಿದ್ರು. ಇದೀಗ ಕಾಂಗ್ರೆಸ್ನಲ್ಲಿ ವಾತಾವರಣ ಕಲುಷಿತ ಆಗಿದೆ. ಟಿಕೆಟ್ ಪಡೆಯೋದಕ್ಕೆ ದುಡ್ಡೇ ಮಾನದಂಡ ಆಗಿದೆ. ದುಡ್ಡಿದ್ದವರನ್ನ ಪಕ್ಷಕ್ಕೆ ಕರ್ಕೊಂಡು ಬರ್ತಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ದು, ಅವರು ಆಕಾಂಕ್ಷಿ ಆಗಿದ್ರು, ಆದ್ರೆ ಸ್ಥಳೀಯರು ಸೂಚನೆ ಕೊಟ್ಟಿರೋದ್ರಿಂದ ಸ್ಟಾರ್ ಚಂದ್ರುಗೆ ಟಿಕೆಟ್ ನೀಡಲಾಗಿದೆ ಅಂತ ತಿಳಿಸಿದ್ರು. ಇನ್ನು ಸಚಿವ ದಿನೇಶ್ ಗುಂಡೂರಾವ್, ಇದೆಲ್ಲ ದೊಡ್ಡ ವಿಚಾರ ಅಲ್ಲ ಬಿಡಿ ಅಂತ ಅಂದ್ರು. ಆಯ್ತು, ಟಿಕೆಟ್ ಕೊಡ್ಲೇಬೇಕು ಅನ್ನೋದಾದ್ರೆ ಮಾನದಂಡ ಯಾವುದು ಅನ್ನೋ ವಿಚಾರ ಬಂತು. ಟಿಕೆಟ್ ಕೊಡುವಾಗ ಮಾನದಂಡ ಅಂತ ಬಂದ್ರೆ ದುಡ್ಡೇ ಮಾನದಂಡ ಅಂತ ಅನ್ನುವಂಥದ್ದು ಈಗ ಮನವರಿಕೆ ಆಗ್ತಿದೆ. ಈತನಿಗೆ ಅವಕಾಶ ಕೊಟ್ರೆ ಗೆಲ್ಲಬಲ್ಲನ ಇಲ್ವಾ ಅಂತನ್ನುವಂಥ ಯೋಚನೆಗಳಾಗ್ಲಿ ಯಾವುದು ಇಲ್ಲ. ನಾವು 6 ಜನ 7 ಜನ ಬೆಲೆಗಳಿದೀವಿ. ನಮ್ಮ ಹತ್ರ ದುಡ್ಡಿರೋ ಕ್ಯಾಂಡಿಡೇಟ್ ಇದ್ದಾರೆ. ನಾವು ಗೆಲ್ತೀವಿ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬರ್ತಿದ್ದಂತೆ ಮುಂದಿನ ಮುಖ್ಯಮಂತ್ರಿ ಶಿವಣ್ಣ ಅಂತ ಘೋಷಣೆ ಮೊಳಗಿದೆ. ಇನ್ನು ಸಚಿವ ಮಹದೇವಪ್ಪ ಮತ್ತೆ ದಲಿತ ಸಿಎಂ ಕಿಚ್ಚನ್ನ ಹಚ್ಚಿದ್ದಾರೆ. ನಿನ್ನೆ ಎಸ್ಸಿ ಎಸ್ಟಿ ನೌಕರರ ಸಮಾವೇಶದಲ್ಲಿ ಮಾತನಾಡಿದ ಮಹದೇವಪ್ಪ, ದಲಿತರಿಗೆ ಸಿಎಂ ಆಗುವ ಅವಕಾಶ ಸಿಗ್ಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇದಕ್ಕೆ ಇಂದು ಸ್ಪಷ್ಟನೆ ಕೊಟ್ಟ ಮಹದೇವಪ್ಪ ಉಲ್ಟಾ ಹೊಡೆದಿದ್ದಾರೆ. ಬಹು ಜನರು ಒಂದಾಗಿದ್ದಕ್ಕೆ ಕಾಂಗ್ರೆಸ್ ಗೆಲ್ತಾ ಇರುವುದು. ಬೇಕಾದಷ್ಟು ದಲಿತರಿಗೆ ಕಾಂಗ್ರೆಸ್ ಸಿಎಂ ಮಾಡಿದೆ, ಬೇರೆ ಪಾರ್ಟಿ ಕೂಡ ಸಿಎಂ ಮಾಡಬೇಕು. ಈ ಸಮುದಾಯಗಳ ಕುರಿತು ಮಾತನಾಡಿದ್ದೇನೆ, ಪಾರ್ಟಿ ಬಗ್ಗೆ ಹೇಳಿಕೆ ನೀಡಿಲ್ಲ ಎಂದಿದ್ದಾರೆ. ಇನ್ನು ಜಯಪ್ರಕಾಶ್ ಹೆಗಡೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ಕಷ್ಟ ಕಾಲದಲ್ಲಿ ಪಕ್ಷಕ್ಕೆ ಕೈಕೊಟ್ಟವರು ಈಗ ಬೇಡ, ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಯಾನ ಶುರು ಮಾಡಿದ್ದಾರೆ. ಇನ್ನು ಮಂಡ್ಯದಲ್ಲಿ ಸಂಭಾವ್ಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಬಸರಾಳು ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭರ್ಜರಿ ಬಾಡೂಟ ಆಯೋಜಿಸಿದ್ರು. ಬಹುಜನರು ಒಂದಾಗಿರುತ್ತೆ, ಕಾಂಗ್ರೆಸ್ ಗೆಲ್ತಾ ಇರೋದು. ಬೇಕಾದಷ್ಟು ಜನ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಬಹಳಷ್ಟು ಜನನ, ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಶೆಡ್ಯೂಲ್ ಕಾಸ್ಟ್ ಅವರು ಆಗಿದ್ದಾರೆ. ಬೇರೆ
ಬೇರೆ ಪಾರ್ಟಿಯವರು ಮಾಡ್ಬೇಕಲ್ಲ. ನಾನು ಈ ಸಮುದಾಯಗಳನ್ನು ಕುರಿತು ಹೇಳಿದ ಮಾತು ಹೊರತು ಪಾರ್ಟಿ ಕುರಿತು ಹೇಳಿದ ಮಾತಲ್ಲ. ಅದಕ್ಕೆ ಅನ್ನೆಸರಿ ಕನ್ಫ್ಯೂಷನ್, ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ. ಲೋಕಸಭೆಯ ಚುನಾವಣೆ ಹೊತ್ತಿನಲ್ಲಿ ಮಂಡ್ಯ ಜಿಲ್ಲೆಗೆ ಸಂಸದೆ ಸುಮಲತಾ ಭೇಟಿ ನೀಡುತ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದೆ ಸುಮಲತಾ, ಅಗತ್ಯವಿದ್ದಾಗಲೆಲ್ಲ ನಾನು ಮಂಡ್ಯಕ್ಕೆ ಬಂದಿದ್ದೇನೆ. ಪಾರ್ಲಿಮೆಂಟ್ ಇದ್ದಾಗ ಮಂಡ್ಯಕ್ಕೆ ಬಂದಿಲ್ಲ. ಲೋಕಸಭೆಯ ಅವಧಿ ಮುಗಿತಾ ಬರ್ತಾ ಇದೆ. ಈಗ ಎಂಪಿ ಫಂಡ್ ಬಳಸಿ ಕೆಲಸ ಆರಂಭಿಸಲಿಲ್ಲ ಅಂತಂದ್ರೆ ನೀತಿ ಸಂಹಿತೆ ಬರಲಿದೆ. ಆ ಕಾರಣಕ್ಕಾಗಿ ಹೆಚ್ಚೆಚ್ಚು ಮಂಡ್ಯ ಭೇಟಿ ಮಾಡಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರು. ಇನ್ನು ಮೈತ್ರಿ ಟಿಕೆಟ್ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಬಿಜೆಪಿ ಘೋಷಣೆ ಮಾಡುವವರೆಗೂ ಯಾವುದು ಫೈನಲ್ ಆಗೋದಿಲ್ಲ. ಟಿಕೆಟ್ ಸಿಗಲಿದೆ ಎಂಬ ವಿಶ್ವಾಸ ನನ್ನ ವೈಯಕ್ತಿಕ, ಆದರೆ ಪಕ್ಷದಿಂದ ಬರುವುದೇ ಅಧಿಕೃತ ಘೋಷಣೆ ಆಗಲಿದೆ. ಸಂಸದೆಯಾಗಿ ಸುಮಲತಾ ಕಾರ್ಯವೈಖರಿ ನೋಡಿ ಬಿಜೆಪಿ ಟಿಕೆಟ್ ನೀಡಲಿದೆ. ಕಳೆದ ಎಂಪಿಗಳು ಹಾಗೂ ನನ್ನ ಕೆಲಸಕ್ಕೂ ವ್ಯತ್ಯಾಸ ಇದೆ ಅಂತ ಟಿಕೆಟ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ದುಡ್ಡು ಪಡೆಯುವ ಸಂಸ್ಕೃತಿ ಇದೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ದುಡ್ಡಿನಿಂದ ಮಂಡ್ಯ ಜನರನ್ನ ಕೊಂಡುಕೊಳ್ಳಲು ಆಗಲ್ಲ, ಮಂಡ್ಯ ಜನ ದಡ್ಡರಲ್ಲ ಅಂದಿದ್ದಾರೆ. ಅದು ನನ್ನ ವಿಶ್ವಾಸ, ನಂದು, ಅದು ನನಗೆ ಸಂಬಂಧಪಟ್ಟಿದ್ದು. ಬಟ್ ಪಕ್ಷದಿಂದ ಬರೋ ಅನೌನ್ಸ್ಮೆಂಟ್ ಅವ್ರು ತಾನೇ ಮಾಡಬೇಕು. ನಾನು ಹೇಗೆ ಮಾಡೋಕ್ಕಾಗುತ್ತೆ?